ಶ್ರೀಗುರುಭ್ಯೋ ನಮಃ. ದುರ್ಲಭಂ ತ್ರಯಮೇವೈತದ್ ದೈವಾನುಗ್ರಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ. ಅಂದರೆ ಪ್ರತಿಯೊಂದು ಜೀವಿಗೂ ಈ ಮೂರು ವಿಷಯಗಳು ತುಂಬ ದುರ್ಲಭವಾಗಿ ದೊರೆಯುತ್ತೆ. ಮೊದಲನೆಯದು ಮಾನವ ಜನ್ಮ, ಮನುಷ್ಯತ್ವ. ಅನೇಕ ಜನ್ಮಗಳ ಪುಣ್ಯ ಫಲದಿಂದ ಯಾವಾಗ ಒಂದು ಜೀವಿಗೆ ಪುಣ್ಯವೂ ಪಾಪವೂ ಸಮಾನವಾಗಿ ತೂಗುವುದೋ ಆಗ ಮಾತ್ರ ಮನುಷ್ಯತ್ವ ಬರುತ್ತದೆ ಅಥವಾ ಮಾನವ ಜನ್ಮ ಬರುತ್ತದೆ. ಅತ್ಯಂತ ದುರ್ಲಭವಾದ ಅಪರೂಪವಾದ ಜನ್ಮ, 84 ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಅತ್ಯಂತ ದುರ್ಲಭವಾಗಿ ದೊರೆಯುವಂತಹ ಜನ್ಮ ಮನುಷ್ಯ ಜನ್ಮ ಅಥವಾ ಮಾನವ ಜನ್ಮ. ಇನ್ನು ಎರಡನೇದು ಮಾನವ ಜನ್ಮ, ಮನುಷ್ಯ ಜನ್ಮ ಬಂದರೆ ಸಾಲದು, ಆ ಮನುಷ್ಯ ಜನ್ಮದಲ್ಲಿ ಆ ಒಂದು ಜನ್ಮದಲ್ಲಿ ಮುಮುಕ್ಷತ್ವ ಬರೋದು ಇನ್ನೂ ದುರ್ಲಭ. ಮುಮುಕ್ಷತ್ವ ಅಂದರೆ ಮೋಕ್ಷೇಚ್ಛೆ. ಈ ಜನ್ಮ ನನಗೆ ಸಾಕಾಗಿದೆ, ಇನ್ನು ಯಾವುದೇ ಜನ್ಮ ಬೇಡ, ಎಷ್ಟು ಕಾಲದಿಂದಲೋ ಅಲಿತಾ ಇದ್ದೀನಿ, ಈಗಲಾದರೂ ನನಗೆ ಮುಕ್ತಿ ಸಿಗಬೇಕು ಅನ್ನುವ ಇಚ್ಛೆ ಬಂದರೆ ಅದೇ ಮುಮುಕ್ಷತ್ವ. ಆ ಮುಮುಕ್ಷತ್ವ ಬರುವುದು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಮಾನವರಿದ್ದಾರೆ ಭೂಮಿ ಮೇಲೆ. ಈ ರೀತಿ ಮೋಕ್ಷೇಚ್ಛೆ ಬರುವುದು ಕೇವಲ ಕೆಲವರಿಗೆ ಬೆರಳಣಿಕೆಯಷ್ಟು ಕೆಲವರಿಗೆ ಮಾತ್ರ. ಅದರಿಂದ ಜೀವಿಗಳಲ್ಲಿ ಮೊದಲನೆಯ ಒಂದು ದುರ್ಲಭವಾದಂತಹ ಒಂದು ಅಪರೂಪವಾದಂತಹ ಒಂದು ವಿಷಯ ಅಂದರೆ ಮಾನವತ್ವ ಅಥವಾ ಮನುಷ್ಯ ಜನ್ಮ. ಆದರೆ ಇನ್ನು ಮನುಷ್ಯ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದ್ರೂ ಸಹ ಮುಮುಕ್ಷತ್ವ ಅಥವಾ ಮೋಕ್ಷೇಚ್ಛೆ ಅಂತಃಕರಣದಲ್ಲಿ ಎದ್ದೇಳುವುದು ಅದು ಇನ್ನೂ ದುರ್ಲಭ. ಇನ್ನು ಮಾನವ ಜನ್ಮ ಬಂದಾಗಿದೆ, ಮೋಕ್ಷೇಚ್ಛೆ ಅಥವಾ ಮುಮುಕ್ಷತ್ವ ನಮ್ಮಲ್ಲಿದೆ. ಆದ್ರೂ ಅವೆರಡಕ್ಕಿಂತ ಇನ್ನೂ ಅಪರೂಪವಾದಂಥದ್ದು, ದುರ್ಲಭವಾದ ದೊರೆಯುವಂಥದ್ದು ಅಂದರೆ ಮಹಾಪುರುಷರ ಒಂದು ಸಂಘ ಅಥವಾ ಮಹಾತ್ಮರ ಒಂದು ಸಂಘ. ಅದು ಇಂತಹ ಕಲಿಯುಗದ ಈ ಕಾಲದಲ್ಲಿ ಮಹಾತ್ಮರಿಗಿಂತ ಹೆಚ್ಚಾಗಿ ಮಹಾಪುರುಷರ ಒಂದು ನಡವಳಿಕೆಗಿಂತ ಹೆಚ್ಚಾಗಿ ಡಂಬಾಚಾರ, ನಾಟಕ, ವೈಭವಗಳಿಂದ ಮೆರೆಯುವಂತಹ ವಿವಿಧ ಗುರುಗಳ ಹೆಸರಿನಲ್ಲಿ ಮೆರೀತಾ ಇರುವಂಥವ್ರು ಇದ್ದಾರೆ. ಯಾರು ಸತ್ಯವಾದ ನಿಜವಾದ ಜ್ಞಾನವನ್ನು ಹೇಳ್ತಾರೆ ಅಥವಾ ನಿಜವಾದ ಜ್ಞಾನವನ್ನು ನಮಗೆ ನೀಡುವ ಒಂದು ಶಕ್ತಿ ಇದೆ ಅಂತ ಗುರುತಿಸೋದು ಸಹ ಕಷ್ಟ. ಅಂತಹ ಒಂದು ಈ ಕಲಿಯುಗದ ಪರಿಸ್ಥಿತಿಯಲ್ಲಿ ನಮಗೆ ನಿಜವಾದ ಮಹಾಪುರುಷರು ಅಥವಾ ನಿಜವಾದ ಆ ಮಹಾತ್ಮರು ದೊರೆತಿದ್ದೇ ಆದರೆ ಅದು ಮೂರನೇ ಒಂದು ದುರ್ಲಭವಾದ ರತ್ನ. ಆದ್ದರಿಂದ ಪ್ರತಿ ಜೀವಿಗೆ ಪ್ರತಿ ಮನುಷ್ಯನೂ ತಿಳಿದುಕೊಳ್ಬೇಕಾದ್ದೇನಂತ ಅಂದರೆ ಪ್ರತಿ ಜೀವಿಗೆ ದೊರೆಯುವಂತಹ ಮೂರು ದುರ್ಲಭವಾದ ವಿಷಯಗಳಲ್ಲಿ, ಇಡೀ ಸೃಷ್ಟಿಯಲ್ಲೇ ದುರ್ಲಭವಾದ ವಿಷಯಗಳಲ್ಲಿ ನಮಗೀಗಾಗಲೇ ಒಂದು ಮನುಷ್ಯತ್ವ ದೊರೆತಿದೆ, ಮಾನವ ಜನ್ಮ ದೊರೆತಿದೆ. ಈ ಮನುಷ್ಯ ಜನ್ಮ ದೊರೆತಿದ್ದೇ ಒಂದು ದುರ್ಲಭವಾದ ಕಾಣಿಕೆ ನಮಗೆ. ಅದಾದ ನಂತರ ಕೆಲವರಿಗಾದರೂ ಯಾರ್ಯಾರಿಗೆ ಮೋಕ್ಷೇಚ್ಛೆ ಅಥವಾ ಮುಮುಕ್ಷತ್ವ ಇಚ್ಛೆಯಾಗಿ ಆ ದಾರಿಯಲ್ಲಿ ನಡಿಬೇಕು ಅಂತ ಇಚ್ಛೆ ಆಗಿದೆ, ಅವರು ತುಂಬ ಅದೃಷ್ಟವಂತರು. ಅವರು ದಾರಿಯನ್ನು ತಪ್ಪದೆ ತಮ್ಮ ಇಷ್ಟದೈವವನ್ನು ನಿರಂತರವಾಗಿ ಪ್ರತಿಕ್ಷಣ ಪ್ರಾರ್ಥಿಸಿದ್ದೇ ಆದರೆ ಸರಿಯಾದ ಗುರುವನ್ನು, ಸರಿಯಾದ ಸದ್ಗುರುವನ್ನು, ಸತ್ಯವಾದ ಮಾರ್ಗವನ್ನು ತೋರಿಸುವಂತಹ ನಿಜ ಗುರುವನ್ನು ನಿಮ್ಮ ಇಷ್ಟದೈವವೇ ನಿಮ್ಮ ಮುಂದೆ ತಂದು ನಿಲ್ಲಿಸ್ತಾನೆ. ಆ ಗುರುವಿನ ಆಶ್ರಯವನ್ನು ಪಡೆದರೆ, ಆ ಗುರುವಿನ ಪಾದವನ್ನು ಹಿಡಿದರೆ ಆಗ ಆ ಮೂರನೇ ರತ್ನ ಅಂದರೆ ಮಹಾಪುರುಷರ ಸಾಂಗತ್ಯ ದೊರೆತಂತಾಗುತ್ತೆ. ಆ ಗುರುಗಳು ಹಾಗೂ ಆ ಗುರುಗಳ ಸುತ್ತಲಿನ ಅವರ ಶಿಷ್ಯೋತ್ತಮರ ಒಂದು ಸಂಘದಿಂದ
ನಾವು ಮುಮುಕ್ಷತ್ವದಿಂದ ಮೋಕ್ಷದ ಕಡೆಗೆ, ಮೋಕ್ಷೇಚ್ಛೆಯಿಂದ ಮೋಕ್ಷದ ಕಡೆಗೆ ಸುಲಭವಾಗಿ ಪ್ರಯಾಣ ಮಾಡಬಹುದು. ಮತ್ತು ದುರ್ಲಭವಾಗಿ ದೊರೆತಂತಹ ಈ ಮನುಷ್ಯ ಮಾನವ ಜನ್ಮವಾಗಲಿ ಆ ಮೋಕ್ಷೇಚ್ಛೆ ಆಗಲಿ ಅದನ್ನು ಸಫಲವಾಗಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗಿ ನಾವು ಅದ್ವೈತ ಸ್ಥಿತಿಯನ್ನು ತಲುಪಿ ಪರಮಾದ್ವೈತ ರೂಪರಾಗಿ ಆ ನಮ್ಮ ಒಂದು ಜೀವವನ್ನು ಆ ಪರಮಾತ್ಮದಲ್ಲಿ ಐಕ್ಯವನ್ನು ಮಾಡಿಕೊಳ್ಳತಕ್ಕಂತಹ ಒಂದು ಸುಯೋಗವನ್ನು ಪಡೆಯಬಹುದು. ಆದ್ದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮೋಕ್ಷತ್ವಂ ಮಹಾಪುರುಷ ಸಂಶಯ. ನಿಮಗೆ ಮಾನವತ್ವ, ಮನುಷ್ಯತ್ವ, ಮಾನವ ಜನ್ಮ ದೊರೆತಿದ್ದು, ಮೋಕ್ಷೇಚ್ಛೆ ಉಂಟಾಗಿದ್ದು, ನಿಮಗೇನಾದರೂ ಮಹಾಪುರುಷರ ಮಹಾತ್ಮರ ಸಂಘ ದೊರೆತಿದ್ದೇ ಆದರೆ ಖಂಡಿತವಾಗಲೂ ಅವರ ಕೈ ಬಿಡಬೇಡಿ, ಅವರ ಪಾದ ಬಿಡಬೇಡಿ, ಅವರಿಂದ ದೂರ ಆಗಬೇಡಿ. ನಿಮ್ಮ ಜೀವನದಲ್ಲಿ ಏನನ್ನಾದರೂ ಕಳೆದುಕೊಳ್ಳಿ, ಅವರನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಮತ್ತೆ ಅವರು ಸಿಗಬೇಕಾದರೆ ನೀವು ಎಷ್ಟು ಜನ್ಮ ಪಡೆಯಬೇಕು, ಅಸಲು ಅವರು ಸಿಗೋದಿರಲಿ, ಮತ್ತೆ ನಿಮಗೆ ಮಾನವ ಜನ್ಮ ಬರಬೇಕಾದ್ರೆ ನಿಮ್ಮ ಕರ್ಮಗಳ ಗಂಟು ಎಷ್ಟಿದೆಯೋ, ನೀವು ಮತ್ತೆ ಎಷ್ಟು ಸುತ್ತಾಡಿ ಬರಬೇಕೋ ಲೆಕ್ಕ ಯಾರಿಗೂ ಗೊತ್ತಿಲ್ಲ. ಎಚ್ಚರಿಕೆ ಸ್ನೇಹಿತರೆ.